ಇಷ್ಟು ದಿನ ಬೆಂಗಳೂರಿನಲ್ಲಿ ಖಾಸಗಿ ಶಾಲೆಗಳಿಗೆ ಹುಸಿ ಬಾಂಬ್ ಬೆದರಿಕೆ ಬರ್ತಿತ್ತು. ಈಗ ಪ್ರತಿಷ್ಠಿತ ಹೋಟೆಲ್ಗೆ ಹುಸಿ ಬಾಂಬ್ ಬೆದರಿಕೆಯ ಕರೆ ಬಂದಿದೆ. ಎಲೆಕ್ಟ್ರಾನಿಕ್ ಸಿಟಿಯ ಒಟೇರಾ ಹೋಟೆಲ್ಗೆ ಹುಸಿ ಬಾಂಬ್ನ ಇಮೇಲ್ ಒಂದು ಬಂದಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಒಟೇರಾ ಹೋಟೆಲ್ಗೆ ಬಂದಿರುವಂತಹ ಬಾಂಬ್ ಬೆದರಿಕೆಯ ಇಮೇಲ್ ಇದು. ಇನ್ನು ಈ ವಿಚಾರ ತಿಳಿದ ತಕ್ಷಣ ಬಾಂಬ್ ಸ್ಕ್ವಾಡ್ನಿಂದ ಹೋಟೆಲ್ನಲ್ಲಿ ಪರಿಶೀಲನೆ ಕೂಡ ನಡೆದಿರುವಂಥದ್ದು. ಇನ್ನು ರಾತ್ರಿ 2 ಗಂಟೆಗೆ ಈ ಇಮೇಲ್ ಬಂದಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ. ಇವತ್ತು ಬೆಳಗ್ಗೆ ಹೋಟೆಲ್ ಸಿಬ್ಬಂದಿಗಳು ಮೇಲ್ ಚೆಕ್ ಮಾಡಿದ್ದಾರೆ. ಮೇಲ್ನ ನೋಡಿದ ತಕ್ಷಣ ಯಾರಿಗೆ ಆಗಲಿ ಗಾಬರಿ ಆಗೇ ಆಗುತ್ತೆ. ಸೊ ಸಿಬ್ಬಂದಿಗೂ ಕೂಡ ಗಾಬರಿ ಆಯಿತು. ತಕ್ಷಣ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಇನ್ನು ಪೊಲೀಸರು ಬಾಂಬ್ ಸ್ಕ್ವಾಡ್ನೊಂದಿಗೆ ಬಂದು ಹೋಟೆಲ್ನ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಇದೊಂದು ಹುಸಿ ಬಾಂಬ್ ಬೆದರಿಕೆ ಅನ್ನೋದು ತದನಂತರ ಗೊತ್ತಾಗಿದೆ. ಸೊ ಹೀಗಾಗಿ ನಿಜಕ್ಕೂ ಕೂಡ ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ, ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟ ಆದ ನಂತರ ಏನಾದರೂ ಈ ಉಗ್ರರಿಗೆ ಮತ್ತಷ್ಟು ಅಡ್ವಾಂಟೇಜ್ ಏನಾದರೂ ಸಿಕ್ಕಿಬಿಡ್ತಾ ಅನ್ನೋ ಪ್ರಶ್ನೆಗಳು ಕೂಡ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಖಾಸಗಿ ಶಾಲೆಗಳಿಗೆ ಇಷ್ಟು ದಿನ ಬಾಂಬ್ ಬೆದರಿಕೆಯ ಇಮೇಲನ್ನು ಕಳಿಸ್ತಾ ಇದ್ರು. ಈಗ ಪ್ರತಿಷ್ಠಿತ ಹೋಟೆಲ್ಗೇನೆ, ಅದು ಕೂಡ ಒಟೇರಾ ಹೋಟೆಲ್, ಬಹುದೊಡ್ಡ ಪ್ರತಿಷ್ಠಿತ ಹೋಟೆಲ್ ಇದು. ಈ ಹೋಟೆಲ್ಗೆ ಈಗ ಈ ರೀತಿಯ ಇಮೇಲ್ ಬಂದಿರೋದು ಸಾಕಷ್ಟು ಅನುಮಾನಗಳು ಕೂಡ ಎಡೆ ಮಾಡಿ ಕೊಟ್ಟಿದೆ. ಬೆಳಗ್ಗೆನೆ ಅಂದ್ರೆ ಯಾವಾಗ ಬೆಳಗ್ಗೆ ಹೋಟೆಲ್ ಅನ್ನ ಓಪನ್ ಮಾಡ್ತಾರೋ ತದನಂತರ ಸಿಬ್ಬಂದಿಗಳು ಬರ್ತಾರೋ, ಸಿಬ್ಬಂದಿಗಳು ಇಮೇಲ್ ಅನ್ನ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದ ತಕ್ಷಣ ರಾತ್ರಿ 2 ಗಂಟೆಗೆ ಈ ಇಮೇಲ್ ಬಂದಿರೋದು ಅವರ ಕಣ್ಣಿಗೆ ಬೀಳುತ್ತೆ. ಅದನ್ನು ನೋಡಿದ ತಕ್ಷಣ ಸಿಬ್ಬಂದಿಗಳು ಗಾಬರಿ ಆಗ್ತಾರೆ, ಭಯ ಪಟ್ಕೊಳ್ತಾರೆ. ತಕ್ಷಣ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸ್ತಾರೆ. ಇನ್ನು ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಬಾಂಬ್ ಸ್ಕ್ವಾಡ್ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ತದನಂತರ ಇದೊಂದು ಹುಸಿ ಬಾಂಬ್ ಬೆದರಿಕೆಯ ಇಮೇಲ್ ಅನ್ನೋದು ಗೊತ್ತಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯ ಒಟೇರಾ ಹೋಟೆಲ್ಗೆ ಬಂದಿರುವಂತಹ ಹುಸಿ ಬಾಂಬ್ ಬೆದರಿಕೆಯ ಕರೆ ಇದು. ಹಾಗಿದ್ರೆ ಆ ಇಮೇಲ್ ಅನ್ನ ಕಳಿಸಿದವರು ಯಾರು, ಏನು, ಎತ್ತ ಅನ್ನೋದರ ಕುರಿತಾಗಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಇಷ್ಟು ದಿನಗಳ ಕಾಲ ಶಾಲೆಗಳಿಗೆ ಈ ರೀತಿಯ ಬೆದರಿಕೆಯ ಇಮೇಲ್ ಬರ್ತಾ ಇತ್ತು. ಈಗ ಪ್ರತಿಷ್ಠಿತ ಹೋಟೆಲ್ಗಳಿಗೂ ಕೂಡ ಬರೋದಕ್ಕೆ ಶುರುವಾಗಿದೆ. ಇದೊಂದು ಹುಸಿ ಬಾಂಬ್ ಬೆದರಿಕೆ ಅಂತ ಹೇಳಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಖಂಡಿತ ಮಧು, ನಿನ್ನೆ ರಾತ್ರಿ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರುವಂತಹ ಒಂದು ಪ್ರತಿಷ್ಠಿತ ಹೋಟೆಲ್ ಒಟೇರಾಗೆ ಒಂದು ಹುಸಿ ಬಾಂಬ್ ಮೇಲ್ ಬೆದರಿಕೆ ಬಂದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿರ್ತಾರೆ ಹೋಟೆಲ್ ಸಿಬ್ಬಂದಿ ಎಲ್ಲ. ಮತ್ತೆ ಬೆಳಿಗ್ಗೆ ಬಂದು ಒಂದು ಮೇಲ್ ಅನ್ನ ನಾರ್ಮಲ್ ಅಂದ್ರೆ ಕೆಲಸದ ಸಮಯದಲ್ಲಿ ಒಂದು ಮೇಲ್ ಅನ್ನ ಓಪನ್ ಮಾಡಿ ನೋಡಿದಾಗ ಈ ಒಂದು ಹುಸಿ ಬಾಂಬ್ ಮೇಲ್ ಇರ್ತಕ್ಕಂಥದ್ದು ಕಂಡು ಬರ್ತದೆ. ಇದರಿಂದ ಎಚ್ಚೆತ್ತಂತಹ ಹೋಟೆಲ್ ಸಿಬ್ಬಂದಿಯವರು ಸ್ಥಳೀಯ ಪೊಲೀಸ್ ಠಾಣೆಗೆ ಕರೆ ಮಾಡಿ, ಸ್ಥಳೀಯ ಪೊಲೀಸ್ ಠಾಣೆ ಅಂದ್ರೆ ಎಲ್ಲರನ್ನೂ ಕೂಡ ಕರೆಸ್ಕೊಂಡು ಈಗಾಗಲೇ ಶ್ವಾನದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಮತ್ತೆ ಒಂದು ಅಗ್ನಿಶಾಮಕ ದಳ ಕೂಡ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಬಾಂಬ್ ಮೇಲ್ ಯಾವ ಮೇಲ್ ಅಡ್ರೆಸ್ ನಿಂದ ಬಂದಿರ್ತಕ್ಕಂಥ ಎಂಕ್ವೈರಿ ಮಾಡಿದಂತ ಸಮಯದಲ್ಲಿ ದಾವೂದಿ S.Jiwal @out ಅನ್ನೋ ಒಂದು ಅಂದ್ರೆ ದಾವೂದಿ S.Jiwal @out ಅನ್ನೋ ಒಂದು ಮೇಲ್ ಅಡ್ರೆಸ್ ನಿಂದ ಈ ಒಂದು ಮೇಲ್ ಬಂದಿರ್ತಕ್ಕಂಥದ್ದು. ಇದು ಈ ವಿಚಾರವಾಗಿ ಈಗಾಗಲೇ ಒಂದು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಕೂಡ ಪ್ರಕರಣವನ್ನ ಕೂಡ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಈಗಾಗಲೇ ಬೆಳಗಿನಿಂದಲೂ ಕೂಡ ಅಂದ್ರೆ ಯಾರು ಬಂದು ಸ್ಟಾಫ್ ಚೆಕ್ ಮಾಡಿ ಹೇಳ್ತಾರೆ, ಆಗ್ಲಿಂದನೂ ಕೂಡ ಬೆಳಗಿನಿಂದನೂ ಕೂಡ ಇನ್ನೂ ಕೂಡ ಒಂದು ಎಲ್ಲ ಇಡೀ ಹೋಟೆಲ್ ಬಹಳ ದೊಡ್ಡದಾಗಿರೋದ್ರಿಂದ ಇನ್ನೂ ಕೂಡ ಒಂದು ತಪಾಸಣೆ ಮಾಡ್ಲಿಕ್ಕೆ ಸಮಯ ಬೇಕಾಗುತ್ತೆ. ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಎಲ್ಲ ತನಿಖೆಯನ್ನು ಮಾಡ್ತಾ ಇತ್ತು, ತಪಾಸಣೆಯನ್ನು ಮಾಡ್ತಾ ಇತ್ತು. ಇನ್ನೂ ಯಾವುದೇ ರೀತಿ ಬಾಂಬ್ ಇರೋದಾಗಿ ಇನ್ನೂ ಕಂಡು ಬಂದಿಲ್ಲ. ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಶ್ವಾನದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಕೂಡ ಆ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದು ಹೋಟೆಲ್ನ ಸುತ್ತಮುತ್ತ, ಹೋಟೆಲ್ನ ಒಳಗಡೆ ಆಚೆ ಎಲ್ಲನೂ ಕೂಡ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಆದ್ರೆ ಇನ್ನ ಇದ್ರೊಳಗಡೆ ಬಾಂಬ್ ಇದೆಯಾ ಇಲ್ಲ ಅನ್ನೋದು ಕೂಡ ಇನ್ನು ಕಂಡು ಬಂದಿಲ್ಲ ಅಂತಾನೆ ಹೇಳ್ಬೋದು ಮಧು. ಎಸ್, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.